CRPF ಟ್ರೇಡ್ಸ್ಮನ್ ಅಸ್ಪಿರೆಂಟ್ಸ್ಗೆಲ್ಲ ಜೈ ಹಿಂದ್. CRPF ನಲ್ಲಿ 9195 ವೇಕೆನ್ಸಿಗಳಿಗೆ ಅಪ್ಲಿಕೇಶನ್ ಕರೆದಿದ್ರು. ಇವಾಗ ಆಗ್ಲೇ ಲಾಸ್ಟ್ ಡೇಟ್ ಎಲ್ಲ ಮುಗಿದಿದೆ. ಮೇ 19ಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗಿತ್ತು. ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಫಸ್ಟ್ ಫಿಸಿಕಲ್ ಇದೆ, PET PST, ಅದಾದ್ಮೇಲೆ CBT ಮೋಡಲ್ಲಿ ರಿಟರ್ನ್ ಎಕ್ಸಾಮ್ ಆಗುತ್ತೆ. ಅದಾದ್ಮೇಲೆ ಟ್ರೇಡ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಲಾಸ್ಟ್ ಅಲ್ಲಿ DME ಇರುತ್ತೆ. DME ಕ್ಲಿಯರ್ ಆದ್ಮೇಲೆ ಫೈನಲ್ ಮೆರಿಟ್ ನ ಬಿಡ್ತಾರೆ. ತುಂಬಾ ಕಮೆಂಟ್ಸ್ ಗಳು ಮಾಡ್ತಾ ಇದೀರಾ, ಸರ್ ಟ್ರೇಡ್ಸ್ಮನ್ದು ಹೆಚ್ಚು ಕಡಿಮೆ 1 ತಿಂಗಳು ಆಗಕ್ ಬಂತು, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮುಗಿದು ಇನ್ನು ಯಾವಾಗ ಬಿಡ್ತಾರೆ ಸರ್, ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ, ಫಿಸಿಕಲ್ ಯಾವಾಗ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅಂತ ತುಂಬಾ ಕಮೆಂಟ್ ಗಳು ಬರ್ತಾ ಇದೆ. ನಿಮ್ಗೋಸ್ಕರ ಇವತ್ತು ಒಂದು ಒಳ್ಳೆ ಅಪ್ಡೇಟ್ ನ ತಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ CRPF ಟ್ರೇಡ್ಸ್ಮನ್ದು ಫಿಸಿಕಲ್ ಟೆಸ್ಟ್ ಯಾವಾಗ ಆಗುತ್ತೆ, ಮತ್ತೆ ಈ ಸಲದ ಫಿಸಿಕಲ್ ಟೆಸ್ಟ್ ಅಲ್ಲಿ ಏನೆಲ್ಲ ಚೇಂಜಸ್ ನ ಮಾಡಿದ್ದಾರೆ, ಮತ್ತೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸೆಂಟರ್ಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆಗಿ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡಿಂಗ್ ವರ್ಗು ನೋಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲರಿಗೂ ರೀಚ್ ಆಗುತ್ತೆ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಿಮ್ಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನೀವು ಹಾಕಿರೋಂಥ ಅಪ್ಲಿಕೇಶನ್ಸ್ ಚೆಕಿಂಗ್ ಪ್ರೋಸೆಸ್ ನಲ್ಲಿ ಇದೆ. CRPF ರಿಕ್ರೂಟ್ಮೆಂಟ್ ಸೆಲ್ ನಲ್ಲಿ ಈ ಚೆಕಿಂಗ್ ಪ್ರೋಸೆಸ್ ನಡೀತಾ ಇದೆ. ಈ ಸಲದ ರಿಕ್ರೂಟ್ಮೆಂಟ್ ಅಲ್ಲಿ ತುಂಬಾ ಕ್ಯಾಂಡಿಡೇಟ್ ಗಳು ರಿಜೆಕ್ಟ್ ಆಗ್ತಾ ಇದ್ದಾರೆ. ಮೇನ್ ರೀಸನ್ ಫೋಟೋ. ಕೆಲವರು ಬ್ಲರ್ ಫೋಟೋ ಹಾಕಿದ್ದಾರೆ, ಮತ್ತೆ ಕೆಲವ್ರದ್ದು ಕಿವಿ ಕಾಣ್ತಾ ಇಲ್ಲ, ಮತ್ತೆ ಕೆಲವ್ರದ್ದು ಫುಲ್ ಬ್ಲರ್ ಆಗಿದೆ, ಮತ್ತೆ ಕೆಲವರು ಗಡ್ಡ ಎಲ್ಲ ಬಿಟ್ಕೊಂಡು ಫೋಟೋ ತೆಗೆದಿದ್ದಾರೆ. ನಾನು ಮೊದಲೇ ಹೇಳ್ತಾ ಇದ್ದೆ, ನೀಟ್ ಅಂಡ್ ಕ್ಲೀನ್ ಆಗಿರೋಂಥ ಕ್ಲಿಯರ್ ಆಗಿರುವಂತ ಫೋಟೋ ಇರಬೇಕು. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಫೋಟೋ ಅಪ್ಲೋಡ್ ಮಾಡುವಾಗ ಡೇಟ್ ಕೂಡ ಹಾಕಿರ್ಬೇಕು. ಈಗ ರಿಜೆಕ್ಟ್ ಆಗಿರೋದ್ರಲ್ಲಿ 90% ಕ್ಯಾಂಡಿಡೇಟ್ಗಳು ಡೇಟ್ ಇಂದನೇ ರಿಜೆಕ್ಟ್ ಆಗ್ತಾ ಇದ್ದಾರೆ. ಈಗ ಓವರ್ ಆಲ್ 8 ಲಕ್ಷಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಗಳು ಈ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಬಂದಿದೆ. 9195 ಹುದ್ದೆಗಳಿಗೆ 8 ಲಕ್ಷಕ್ಕಿಂತ ಜಾಸ್ತಿ ಬಂದಿದೆ. ಆ 8 ಲಕ್ಷದಲ್ಲಿ ಕಡಿಮೆ ಅಂದ್ರೂ 1 ಲಕ್ಷ ಕ್ಯಾಂಡಿಡೇಟ್ಗಳು ಫೋಟೋ ಮತ್ತೆ ಡೇಟ್ ಆಗದೆ ಇರೋದಕ್ಕೆ ರಿಜೆಕ್ಟ್ ಆಗ್ತಾ ಇದ್ದಾರೆ. ಈ ಸಲ ಫಾರ್ಮ್ ಚೆಕಿಂಗ್ ಪ್ರೋಸೆಸ್ ಆದ್ಮೇಲೆ ಫಸ್ಟ್ ರಿಜೆಕ್ಟೆಡ್ ಲಿಸ್ಟ್ ನ ಬಿಡ್ತಾ ಇದ್ದಾರೆ. ಯಾರ್ಯಾರು ರಿಜೆಕ್ಟ್ ಆಗ್ತಾ ಇದ್ದಾರೆ ಅದಕ್ಕೆ ರೀಸನ್ ಏನೇನು ಅಂತ ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ, ಈ ರೀಸನ್ ಇಂದ ನೀವು ರಿಜೆಕ್ಟ್ ಆಗಿದ್ದೀರಾ ಅಂತ. ಅದಾದ್ಮೇಲೆ ಮತ್ತೆ ಫಿಸಿಕಲ್ ಗೆ ಸೆಲೆಕ್ಷನ್ ಲಿಸ್ಟ್ ನ ಬಿಡ್ತಾರೆ. ರಿಜೆಕ್ಟ್ ಲಿಸ್ಟ್ ಬಿಟ್ಟಾಗ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅವಾಗ ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ. ಹೆಸರು ಇರಬಾರ್ದು ಅಂತ ನಾನು ಕೂಡ ಹಾರೈಸ್ತೀನಿ, ಇರೋದು ಬೇಡ. ಆದ್ರೂ ಕೂಡ ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಬಿಟ್ಟಾಗ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅದಾದ್ಮೇಲೆ ಫಿಸಿಕಲ್ ಸೆಲೆಕ್ಷನ್ ಲಿಸ್ಟ್ ನೇ ಬಿಡ್ತಾರೆ. ಯಾರು ಆ ಲಿಸ್ಟ್ ಅಲ್ಲಿ ಬರ್ತೀರಾ ಅವ್ರಿಗೆ ಫಿಸಿಕಲ್ ಡೇಟ್ ಗಿಂತ 8 ರಿಂದ 10 ದಿನದ ಮೊದಲೇ ಅಡ್ಮಿಟ್ ಕಾರ್ಡ್ ನ ಬಿಡ್ತಾರೆ. ಫಿಸಿಕಲ್ ಆಲ್ ಓವರ್ ಇಂಡಿಯಾ 35 ಸೆಂಟರ್ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಇರೋದು ಒಂದೇ ಸೆಂಟರ್, ಅದು ಬೆಂಗಳೂರಲ್ಲಿ GC CRPF ಯಲಹಂಕ ಈ ಕ್ಯಾಂಪಸ್ ಅಲ್ಲಿ ನಿಮ್ಮ ಫಿಸಿಕಲ್ ನಡೆಯುತ್ತೆ. ಅಲ್ಲಿ ಗ್ರೌಂಡ್ ಮತ್ತೆ ರೋಡ್ ಎರಡೂ ಇದೆ. 400 ಮೀಟರ್ ಟ್ರ್ಯಾಕ್ ಕೂಡ ಇದೆ. ಸೆಲೆಕ್ಷನ್ ಬೋರ್ಡ್ ಏನ್ ಡಿಸಿಷನ್ ತಗೋತಾರೆ ಅದ್ರ ಮೇಲೆ ನಿಮ್ಮ ರನ್ನಿಂಗ್ ಡಿಪೆಂಡ್ ಆಗಿರುತ್ತೆ. 400 ಮೀಟರ್ ನ ಟ್ರ್ಯಾಕ್ ಅಲ್ಲಿ ಮಾಡಿಸ್ತಾರ ಅಥವಾ ರೋಡ್ ಅಲ್ಲಿ ಮಾಡಿಸ್ತಾರ ಅಂತ. ಆದಷ್ಟು ನೀವು 400 ಮೀಟರ್ ಟ್ರ್ಯಾಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಯಾಕೆ ಅಂದ್ರೆ ರೋಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಅವ್ರೇನಾದ್ರು ಗ್ರೌಂಡ್ ಅಲ್ಲಿ ರನ್ನಿಂಗ್ ಮಾಡಿಸಿದ್ರೆ ನಿಮ್ಗೆ ಸ್ವಲ್ಪ ಟೈಮಿಂಗ್ ಹಿಡಿಯೋದು ಕಷ್ಟ ಆಗುತ್ತೆ. ಅದೇ ನೀವು 400 ಮೀಟರ್ ಟ್ರ್ಯಾಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರ ಅನ್ಕೊಳ್ಳಿ ಜಾಸ್ತಿ, ಅವಾಗ ನಿಮ್ಗೆ ರೋಡ್ ಅಲ್ಲಿ ಬಿಟ್ರೆ ಇನ್ನೂ ಒಳ್ಳೆ ಟೈಮ್ ಬರುತ್ತೆ. ಯಾವಾಗ್ಲೂ ರೋಡ್ ಅಲ್ಲಿ ನಿಮ್ಗೆ ಟೈಮ್ ಕಡಿಮೆ ಬರುತ್ತೆ, ಟ್ರ್ಯಾಕ್ ಅಲ್ಲಿ ಟೈಮ್ ಜಾಸ್ತಿ ಬರುತ್ತೆ. 30 ಸೆಕೆಂಡ್ ಎರಡಕ್ಕೂ ಡಿಫರೆನ್ಸ್ ಇರುತ್ತೆ. ಹಾಗಾಗಿ ಯಾರು ರೋಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅವರು ಆದಷ್ಟು ಜಾಸ್ತಿ ಟ್ರ್ಯಾಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಗೈಸ್. ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಬೆಂಗಳೂರಲ್ಲಿ ಟ್ರ್ಯಾಕ್ ಮತ್ತೆ ರೋಡ್ ಎರಡೂ ಇದೆ, ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಜಾಸ್ತಿ ನೀವು ಟ್ರ್ಯಾಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಈಗ ಅದನ್ನೇ ರಿಮೈಂಡ್ ಮಾಡ್ತಾ ಇದ್ದೀನಿ. ಸೊ ಗ್ರೌಂಡ್ ಅಲ್ಲೇ ಪ್ರಾಕ್ಟೀಸ್ ಮಾಡಿ. ಎಲ್ಲಾ ಮಕ್ಕಳದು ಒಂದೇ ಕ್ವಶನ್, ಸರ್ ಅಪ್ಲೈ ಮಾಡಿ 1 ತಿಂಗಳಾಯ್ತು ಸರ್, ಇನ್ನ ಫಿಸಿಕಲ್ದು ಏನು ಗೊತ್ತಾಗ್ತಾ ಇಲ್ಲ, ಯಾವ್ದೇ ಅಪ್ಡೇಟ್ ಸಿಗ್ತಾ ಇಲ್ಲ ಸರ್, ಯಾವಾಗ ಆಗುತ್ತೆ ಸರ್, ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಸರ್ ಅಂತ. ನೋಡಿ, ಇದು ಬರೀ ಕರ್ನಾಟಕ ಸ್ಟೇಟ್ ಜಾಬ್ ಅಲ್ಲ, ಬರೀ 20,000 30,000 ಅಪ್ಲಿಕೇಶನ್ ಅಷ್ಟೇ ಬಂದಿಲ್ಲ. ನಾನು ಅವಾಗ್ಲೇ ಹೇಳ್ದಂಗೆ 8 ಲಕ್ಷಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಗಳು ಬಂದಿರ್ತವೆ. ಅದನ್ನೆಲ್ಲ ಅವರು ಶಾರ್ಟ್ ಲಿಸ್ಟ್ ಮಾಡಬೇಕು, ಮತ್ತೆ ಫಿಸಿಕಲ್ ಸೆಂಟರ್ ನ ಕಂಡಕ್ಟ್ ಮಾಡಬೇಕು, ಅಡ್ಮಿಟ್ ಕಾರ್ಡ್ ರೆಡಿ ಮಾಡಬೇಕು, ರೋಲ್ ನಂಬರ್ ರೆಡಿ ಮಾಡ್ಕೋಬೇಕು, ಮತ್ತೆ ಝೋನ್ ವೈಸ್ ಫಿಸಿಕಲ್ ಸೆಂಟರ್ಗಳನ್ನ ರೆಡಿ ಮಾಡ್ಕೋಬೇಕು, ಅಲ್ಲಿ ಎಲ್ಲಾ ರೀತಿ ಫೆಸಿಲಿಟೀಸ್ ಇದೆಯಾ ಅಂತ ನೋಡ್ಕೋಬೇಕು. ಇದು ಅಷ್ಟು ಈಸಿ ಕೆಲಸ ಅಲ್ಲ. 8 ಲಕ್ಷ ಕ್ಯಾಂಡಿಡೇಟ್ಗಳನ್ನ 10 ರಿಂದ 15 ದಿನ, ಜಾಸ್ತಿ ಅಂದ್ರೆ 20 ದಿನದಲ್ಲಿ ಅವರು ಫಿಸಿಕಲ್ ನ ಮುಗಿಸ್ಬೇಕಾಗುತ್ತೆ. ಹಾಗಾಗಿ
ಅದಕ್ಕೆಲ್ಲ ತಯಾರಿನ ಮಾಡ್ಕೊಳ್ಳೋದಕ್ಕೆ ಟೈಮ್ ಹಿಡಿಯುತ್ತೆ ಗೈಸ್. ಯಾರೆಲ್ಲ ಈ ಸಲ ಫಿಸಿಕಲ್ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದೀರಾ, ಅದೆಲ್ಲ ಕನ್ಸು. ಅದೆಲ್ಲ ಆಗದೇ ಇರೋ ಮಾತು. ಸೊ ಈ ಸಲ ಫಿಸಿಕಲ್ ಸೀದಾ ನವೆಂಬರ್ ಡಿಸೆಂಬರ್ ಅಲ್ಲಿ ಆಗುತ್ತೆ. ಏನು ಇವರು ಬಾಯಿಗೆ ಬಂದಂಗೆ ಹೇಳ್ತಾರೆ ಅಂತ ಅನ್ಕೋಬೇಡಿ. ನಾನು ಏನೇ ಹೇಳಿದ್ರು ನಿಮ್ಗೆ ಇವಾಗಲೇ ರಿಯಲೈಸ್ ಆಗಿರ್ಬೋದು. ಪ್ರತಿಯೊಂದು ಪಾಯಿಂಟ್ ನಾನು ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಹೇಳ್ತೀನಿ. ನನಗೆ ಬಾಯಿಗೆ ಬಂದಿದ್ದು ಅಥವಾ ಮನ್ಸಿಗೆ ಬಂದಿದ್ದು ಹೇಳೋದಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಫಿಸಿಕಲ್ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಆಗಲ್ಲ ಗೈಸ್, ನವೆಂಬರ್ ಇಲ್ಲ ಡಿಸೆಂಬರ್ ಅಲ್ಲಿ ಆಗುತ್ತೆ. ಯಾಕೆಂದ್ರೆ ಅದಕ್ಕೊಂದು ದೊಡ್ಡ ಕಾರಣ ಇದೆ. ಇವಾಗಷ್ಟೇ SSC GD ಕೀ ಆನ್ಸರ್ ನ ಬಿಟ್ರು, ಅದಾದ್ಮೇಲೆ ರಿಸಲ್ಟ್ ಕೂಡ ಬಿಡ್ತಾರೆ. ಅದಾದ್ಮೇಲೆ ಅವ್ರದ್ದು ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ. ಅವ್ರು ಫಿಸಿಕಲ್ ಮಾಡಿಸೋದು ನಮ್ಮ ಡಿಪಾರ್ಟ್ಮೆಂಟ್ ಅವರೇ, CRPF ಅವರು. CRPF ಅವರು SSC GD ದೊಡ್ಡ ನೋಡಲ್ ಆಫೀಸ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ CRPF ಅವರೇ SSC GD ಫಿಸಿಕಲ್ ನ ಕಂಡಕ್ಟ್ ಮಾಡ್ತಾರೆ. ಜಾಸ್ತಿ CRPF ಆಫೀಸರ್ಸ್ ಇರ್ತಾರೆ, CRPF ಡಿಪಾರ್ಟ್ಮೆಂಟ್ ಅವರೇ ಬೋರ್ಡ್ ಅಲ್ಲಿ ಇರ್ತಾರೆ. ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ SSC GD ಗೆ ಕೊಡ್ತಾರೆ. ಯಾಕಂದ್ರೆ SSC GD 24,000 ಪ್ಲಸ್ ವೇಕೆನ್ಸಿ, ಮತ್ತೆ ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಗಳಿಗೂ ಡಿವೈಡ್ ಮಾಡಬೇಕು. CRPF ಟ್ರೇಡ್ಸ್ ಮೆನ್ ಆದ್ರೆ ಬರೀ CRPF ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ SSC GD ಗೆ ಕೊಡ್ತಾರೆ. ಅದಾದ್ಮೇಲೆ CRPF ಟ್ರೇಡ್ಸ್ ಮೆನ್ ಗೆ ಕೊಡ್ತಾರೆ. ಸೊ ಈಗ ಅವ್ರದ್ದು ರಿಟರ್ನ್ ಆಗಿದೆ, ಕೀ ಆನ್ಸರ್ ಬಂದಿದೆ, ರಿಸಲ್ಟ್ ಇನ್ನೇನೋ ಬರುತ್ತೆ. ಅದಾದ್ಮೇಲೆ ಫಿಸಿಕಲ್ ಅವ್ರಿಗೆ ಈಗ ರೆಡಿ ಮಾಡ್ಕೋಬೇಕು ಫಿಸಿಕಲ್ಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇನ್ನ 3 ರಿಂದ 4 ತಿಂಗಳಲ್ಲಿ ನಿಮ್ಗೆ ಫಿಸಿಕಲ್ ಮಾಡಲ್ಲ. ಏನಿದ್ರು ಇದು ನವೆಂಬರ್ ಡಿಸೆಂಬರ್ ಹೋಗುತ್ತೆ. ಹಾಗಾಗಿ ಯಾರು ಇದುವರೆಗೂ ತಯಾರಿನ ಮಾಡ್ಕೊಂಡಿಲ್ಲ ಅವ್ರಿಗೆ ಒಳ್ಳೆ ಚಾನ್ಸ್ ಅಂತಾನೆ ಹೇಳ್ಬೋದು. ತಯಾರಿನ ಮಾಡ್ಕೋತಾ ಇರಿ. ಹಂಗಂದ್ಬಿಟ್ಟು ಯಾರೆಲ್ಲ ಇವಾಗ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದೀರಾ, ಪ್ರಾಕ್ಟೀಸ್ ನ ಬಿಡಬೇಡಿ. ಇನ್ನು 4 ತಿಂಗಳಿದೆ, ಇನ್ನು 6 ತಿಂಗಳು ಅಂತ ಹೇಳ್ತಾ ಇದಾರೆ, ಬಿಟ್ಬಿಡೋಣ ಇನ್ನ 1 ತಿಂಗಳು ಅಂತ ಇರುವಾಗ ಸ್ಟಾರ್ಟ್ ಮಾಡೋಣ ಅಂತ. ಈ ತಪ್ಪನ ಯಾವತ್ತು ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಒಂದ್ಸಲ ನೀವು ರನ್ನಿಂಗ್ ನ ಬಿಟ್ರೆ ಏನ್ ಇವಾಗ ನಿಮ್ದು 25-26 ನಿಮಿಷ ಟೈಮ್ ಬರ್ತಾ ಇರ್ಬೋದು, ಅಥವಾ 22 ನಿಮಿಷನೂ ಬರ್ತಾ ಇರ್ಬೋದು. 3 ತಿಂಗಳು ರನ್ನಿಂಗ್ ನ ಬಿಟ್ ನೋಡಿ, ಮತ್ತೆ ನೀವು 22 ನಿಮಿಷ ಬರ್ಬೇಕಂದ್ರೆ 3 ರಿಂದ 4 ತಿಂಗಳು ಮತ್ತೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಝೀರೋ ಹೊರಟೋಗ್ಬಿಡುತ್ತೆ ನಿಮ್ಮ ಎಂಡೋರೆನ್ಸ್, ಸ್ಪೀಡು ಎಲ್ಲ. ಹಾಗಾಗಿ ರನ್ನಿಂಗ್ ನ ಬಿಡಬೇಡಿ. ಏನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅದನ್ನ ಕಡಿಮೆ ಮಾಡಿ. ಡೈಲಿ ವಾರ್ಮ್ ಅಪ್, ಸ್ಪ್ರಿಂಟ್ಸ್, ಸ್ಟ್ರೆಚಿಂಗ್ಸ್, ಮತ್ತೆ ಸಿಟ್ಅಪ್ಸ್, ಕೋರ್ ವರ್ಕೌಟ್ ಇದನ್ನೆಲ್ಲ ಮಾಡ್ತಾ ಇರಿ. ಟಚ್ ಅಲ್ಲಿ ಇರಿ, ಬಿಡಕ್ ಹೋಗ್ಬೇಡಿ. ಡೈಲಿ ವಾರ್ಮ್ ಅಪ್ ರೆಗ್ಯುಲರ್ ಆಗಿ ಮಾಡ್ತಾ ಇರಿ, ಲಾಂಗ್ ರನ್ನಿಂಗ್ ಮಾಡ್ತಾ ಇರಿ, ನಾರ್ಮಲ್ ಆಗಿ ವರ್ಕೌಟ್ ಗಳನ್ನ 1 ಟೈಮ್ ಡೈಲಿ ಮಾಡ್ತಾ ಇರಿ. ಟಚ್ ಅಲ್ಲಿ ಇದ್ರೆ ನಿಮ್ಗೆ ಯಾವಾಗ ರಿಕ್ರೂಟ್ಮೆಂಟ್ ಕರೀತಾರೆ ಅವಾಗ ಪಟ್ಟಂತ ಹೋಗೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ರನ್ನಿಂಗ್ ನ ಬಿಡಕ್ ಹೋಗ್ಬೇಡಿ. ನವೆಂಬರ್ ಅಲ್ಲೇ ಆಗ್ಲಿ, ಡಿಸೆಂಬರ್ ಅಲ್ಲೇ ಆಗ್ಲಿ, ಯಾವಾಗ್ಲೇ ಆಗ್ಲಿ ನಿಮ್ಗೆ ರನ್ನಿಂಗ್ ಮಾತ್ರ ಯಾವ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ ಗೈಸ್. PET ಬಗ್ಗೆ ಮಾತಾಡೋದಾದ್ರೆ, ಟ್ರೇಡ್ಸ್ ಮೆನ್ಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ 2 ಗ್ರೂಪ್ ನ ಮಾಡಿರ್ತಾರೆ ಅಂತ, A ಗ್ರೂಪ್ ಮತ್ತೆ B ಗ್ರೂಪ್. A ಗ್ರೂಪ್ ಅಲ್ಲಿ ಕೆಲವೊಂದು ಹುದ್ದೆಗಳು ಬರುತ್ತೆ, B ಗ್ರೂಪ್ ಅಲ್ಲಿ ಕೆಲವೊಂದು ಹುದ್ದೆಗಳು ಬರುತ್ತೆ. A ಗ್ರೂಪ್ ನ ಮೇಲ್ ಕ್ಯಾಂಡಿಡೇಟ್ಸ್ ಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, 24 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮತ್ತೆ B ಗ್ರೂಪ್ ಮೇಲ್ ಕ್ಯಾಂಡಿಡೇಟ್ಸ್ ಗೆ 1600 ಮೀಟರ್ ನ 10 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನ ಫಿಮೇಲ್ಸ್ ಬಗ್ಗೆ ಮಾತಾಡೋದಾದ್ರೆ, A ಗ್ರೂಪ್ ಫಿಮೇಲ್ಸ್ ಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ, 8.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. B ಗ್ರೂಪ್ ಅವರು 1600 ಮೀಟರ್ ನ 12 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಿಮ್ಗೆ ಡೌಟ್ ಬರ್ತಿರ್ಬೋದು, ಸರ್ ಈ ತರ ಗ್ರೂಪ್ ಏನಕ್ಕೆ ಮಾಡಿದ್ದಾರೆ, ಅವರು ಟ್ರೇಡ್ಸ್ ಮೆನ್ ನಾವು ಟ್ರೇಡ್ಸ್ ಮೆನ್ ಅಂತ. ಈಗ ಏನ್ A ಗ್ರೂಪ್ ಇದಾರೆ ಅವರೆಲ್ಲ ಹೆಂಗೆ ಅಂದ್ರೆ, ಅವ್ರ ವರ್ಕ್ ಸ್ವಲ್ಪ ಹಾರ್ಡ್ ಇರುತ್ತೆ. ಮತ್ತೆ ಆ ಗ್ರೂಪ್ ಅವ್ರನ್ನೆಲ್ಲ ಏನಾದ್ರು ಎಮರ್ಜೆನ್ಸಿ ಸಿಚುವೇಶನ್ಸ್ ಆದ್ರೆ, ವಾರ್ ಸಿಚುವೇಶನ್ಸ್ ಆದ್ರೆ ಅವ್ರನ್ನು ಕೂಡ ವಾರ್ಗೆ ಕರ್ಕೊಂಡು ಹೋಗ್ಬೋದು, ಅಥವಾ ಔಟ್ಡೋರ್ ಡ್ಯೂಟೀಸ್ಗೆ ಹಾಕ್ಬೋದು, ಕರ್ಕೊಂಡು ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕೆ 1600 ಮೀಟರ್ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ, ಯಾವುದೇ ಸಿಚುವೇಶನ್ಸ್ ಬರ್ಲಿ ಇವರು ಕ್ಯಾಂಪ್ ಪ್ರೊಟೆಕ್ಷನ್ ಮಾಡ್ತಾರೆ. ಅದರ್ವೈಸ್ ಔಟ್ ಸೈಡ್ ಡ್ಯೂಟೀಸ್ ಯಾವುದಕ್ಕೂ ಹೋಗೋದಿಲ್ಲ. ಎಂತ ಹಾರ್ಡ್ ಸಿಚುವೇಶನ್ ಬಂದ್ರು ಇವರು ಕ್ಯಾಂಪ್ ಅಲ್ಲಿ ಇರ್ತಾರೆ. ಹಾಗಾಗಿ ಇವ್ರಿಗೆ ನಾರ್ಮಲ್ ಲೆವೆಲ್ ಅಲ್ಲಿ ಫಿಸಿಕಲ್ ಇದ್ರೆ ಸಾಕು. ಹಾಗಾಗಿ ಈ ಗ್ರೂಪ್ ಗಳನ್ನ ಮಾಡಿದ್ದಾರೆ. ಮೇಲ್ ಮತ್ತೆ ಫಿಮೇಲ್ ಎರಡಕ್ಕೂ ಗ್ರೂಪ್ ಗಳನ್ನ ಮಾಡಿದ್ದಾರೆ. ಇವಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ. ಮತ್ತೆ RFID ಚಿಪ್ ಬಗ್ಗೆನೂ ಕೂಡ ನಾನು ಹೇಳಿದ್ದೆ, ಇವಾಗ್ಲೂ ಹೇಳ್ತಾ ಇದ್ದೀನಿ. ನಿಮ್ಗೆ ಫಿಸಿಕಲ್ಗೆ ಹೋದಾಗ ನಿಮ್ಗೆ ಶೂಸ್ ಅಲ್ಲಿ ಒಂದು ಟ್ಯಾಗ್ ನ ಹಾಕಿರ್ತಾರೆ RFID ಅಂತ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ. ನೀವು ಎಷ್ಟು ರನ್ನಿಂಗ್ ನ ಮಾಡ್ತೀರಾ ಅಷ್ಟು ಕರೆಕ್ಟ್ ಆಗಿ ಅದು ಮೆಜರ್ಮೆಂಟ್ ಮಾಡಿ ಸ್ಕ್ಯಾನರ್ ಅಲ್ಲಿ ಮೆಜರ್ಮೆಂಟ್ ಆಗುತ್ತೆ. ಮತ್ತೆ ಫೈನಲ್ ಅದರಲ್ಲಿ ಡಿಸ್ಪ್ಲೇ ಅಲ್ಲಿ ಬರುತ್ತೆ ನಿಮ್ಮ ಚೆಸ್ಟ್ ನಂಬರ್, ನೀವು ಎಷ್ಟು ರನ್ನಿಂಗ್ ನ ಮಾಡಿದೀರಾ, ನಿಮ್ಮ ಟೈಮಿಂಗ್ ಎಲ್ಲ ಅಕ್ಯುರೇಟ್ ಆಗಿ ತೋರಿಸುತ್ತೆ. ಅದರಲ್ಲಿ ಭಯ ಪಡೋ ಅವಶ್ಯಕತೆ ಏನಿಲ್ಲ, ಚೆನ್ನಾಗಿದೆ ಇದು. ಮತ್ತೆ ನೀವು ಎಷ್ಟು ರನ್ನಿಂಗ್ ನ ಮಾಡ್ತೀರಾ ಅಷ್ಟು ಕರೆಕ್ಟ್ ಆಗಿ ಅದು ಅಕ್ಯುರೇಟ್ ಆಗಿ ಮೆಜರ್ಮೆಂಟ್ ಮಾಡಿ ಹೇಳುತ್ತೆ ಗೈಸ್. ಮತ್ತೆ ಯಾರಿಗೆಲ್ಲ ರನ್ನಿಂಗ್ ಟೈಮಿಂಗ್ ಬರ್ತಾ ಇಲ್ಲ, 1600 ಮೀಟರ್ ಆಗಿರ್ಬೋದು, 5 ಕಿಲೋಮೀಟರ್ ಆಗಿರ್ಬೋದು, ಎನಿ ರನ್ನಿಂಗ್ ಆಗಿರ್ಲಿ,
ಮತ್ತೆ ರನ್ನಿಂಗ್ ಟಿಪ್ಸ್ ಆಯ್ತು, ಶೂಸ್ ಆಯ್ತು, ಮತ್ತೆ ಆಂಕಲ್ ಪೇನು, ಸಿನ್ ಪೇನು, ಮತ್ತೆ ರನ್ನಿಂಗ್ ಡಯಟ್, ವರ್ಕೌಟ್ ಪ್ಲಾನು, ಮತ್ತೆ ರನ್ನಿಂಗ್ ಶೆಡ್ಯೂಲು, ಏನೇ ಬೇಕಂದ್ರೆ ನಿಮ್ಗೆ ಕಮೆಂಟ್ ಮಾಡಿ, ನಿಮ್ಗೆ ನಾನು ಖಂಡಿತ ಸಜೆಷನ್ ಕೊಡ್ತೀನಿ. ವರ್ಕೌಟ್ ಪ್ಲಾನ್ ಬೇಕಾ, ಡಯಟ್ ಪ್ಲಾನ್ ಬೇಕಾ, ಕೆಲವರಿಗೆ ಚೆಸ್ಟ್ ಇಂಪ್ರೂವ್ ಆಗ್ತಿರಲ್ಲ, ಕೆಲವರಿಗೆ ವೆಯ್ಟ್ ಇನ್ಕ್ರೀಸ್ ಆಗ್ತಿರಲ್ಲ, ಕೆಲವರಿಗೆ ವೆಯ್ಟ್ ಕಡಿಮೆ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಬೇರೆ ಬೇರೆ ವರ್ಕೌಟ್ಗಳನ್ನ ನಾನು ಕೊಡ್ತೀನಿ. ನಿಮ್ಗೆ ಈ ರೀತಿ ಎಲ್ಲ ವರ್ಕೌಟ್ಸು ಮತ್ತೆ ಶೆಡ್ಯೂಲು, ಡಯಟ್ ಪ್ಲಾನ್ ಇದೆಲ್ಲ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ನಿಮ್ಗೆ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಗೆ ವರ್ಕೌಟ್ ಪ್ಲಾನ್ಸ್ ನ ಕೊಡ್ತಾ ಇದ್ದೀನಿ. ಇವಾಗ ತುಂಬಾ ಮಕ್ಕಳಿಗೆ ನಾನು ಇಂಡಿವಿಜುವಲ್ ಆಗಿ ಅವರಿಗೆ ವರ್ಕೌಟ್ ಪ್ಲಾನ್ ನ ಕೊಡ್ತಾ ಇದ್ದೀನಿ. ಫಸ್ಟ್ ಅವ್ರ ಕೆಪಾಸಿಟಿ ತಿಳ್ಕೊತೀನಿ, ಯಾವ ತರ ಓಡ್ತಾ ಇದಾರೆ, ಎಷ್ಟು ಟೈಮಿಂಗ್ ಅಲ್ಲಿ ಬರ್ತಾ ಇದೆ, ಮತ್ತೆ ಡೈಲಿ ಯಾವ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ತಿಳ್ಕೊಂಡು ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೆ ಒಂದೊಂದು ರೀತಿ ಅವರ ಬಾಡಿ ಮೇಲೆ, ಅವರ ವರ್ಕೌಟ್ ಮೇಲೆ, ಅವರ ಬಾಡಿ ವೆಯ್ಟ್ ಮೇಲೆ ನೋಡ್ಕೊಂಡು ವರ್ಕೌಟ್ ಗಳನ್ನ ಕೊಡ್ತಾ ಇದ್ದೀನಿ. ಬಾಯ್ಸ್ಗೂ ಕೊಡ್ತಾ ಇದ್ದೀನಿ, ಗರ್ಲ್ಸ್ಗೂ ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ವರ್ಕೌಟ್ ಬೇಕಂದ್ರೆ ಕಮೆಂಟ್ ಮಾಡಿ. ನೀವು ರನ್ನಿಂಗ್ ಡೈಲಿ ಮಾಡ್ತಾ ಇರ್ತೀರಾ, ಟೈಮಿಂಗು ಬರ್ತಾ ಇರಲ್ಲ, ನಿಮ್ಮ ಹತ್ರ ಕೆಪಾಸಿಟಿ ಇದೆ, ಆದ್ರೆ ಅದನ್ನ ಯಾವ ರೀತಿ ವರ್ಕೌಟ್ ಮಾಡಿ ನಾವು ಆ ಟೈಮಿಂಗ್ ನ ತರಬೇಕು ಅನ್ನೋ ಒಂದು ಟೆಕ್ನಿಕ್ ನಿಮ್ಮ ಹತ್ರ ಇರಲ್ಲ. ಅದಕ್ಕೆ ವರ್ಕೌಟ್ಸ್ ಬೇಕು. ವೀಕ್ಲಿ 6 days ಬೇರೆ ಬೇರೆ ತರ ವರ್ಕೌಟ್ ಮಾಡಬೇಕು. ಎಂಡ್ಯೂರೆನ್ಸ್, ಸ್ಪೀಡು, ಸ್ಟ್ರೆಂತ್, ಇದು 3 ಸೇರಿ ಒಂದು ಮಿಕ್ಸಪ್ ಆಗಿ ವರ್ಕೌಟ್ ಮಾಡಿದ್ರೆ ನಮ್ಗೆ ಒಳ್ಳೆ ಟೈಮಿಂಗ್ ಬರುತ್ತೆ. 24 ನಿಮಿಷದಲ್ಲಿ 5 ಕಿಲೋಮೀಟರ್ ಓಡಬೇಕು, ಆರಾಮಾಗಿ 21-22 ನಿಮಿಷಕ್ಕೆ ಓಡಬಹುದು. 1600 ಮೀಟರ್ನ ಇವಾಗ ಫಿಮೇಲ್ಗೆ 12 ನಿಮಿಷಕ್ಕೆ ಕೊಟ್ಟಿದ್ದಾರೆ, ಕೆಲವರಿಗೆ 8.5 ನಿಮಿಷಕ್ಕೆ ಕೊಟ್ಟಿದ್ದಾರೆ. ಆ ಟೈಮ್ನೆಲ್ಲ ಆರಾಮಾಗಿ ಕವರ್ ಮಾಡಬಹುದು. ನೀವು ನನಗೆ ಕಮೆಂಟ್ ಮಾಡಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಮತ್ತೆ ಶೂಸ್ ಬಗ್ಗೆನೂ ಅಷ್ಟೇ, ಒಳ್ಳೊಳ್ಳೆ ಶೂಸ್ ನ ಯೂಸ್ ಮಾಡಬೇಕು. 1000 ರೇಂಜ್ ಅಲ್ಲಿ ಆದ್ರೂ ಶೂಸ್ ನ ತಗೊಳ್ಳಿ. ಯಾಕೆಂದ್ರೆ ಶೂಸ್ ಅಲ್ಲಿ ನಾವು ದುಡ್ಡು ಉಳ್ಸಕ್ ಹೋಗ್ತೀವಿ, ಆದ್ರೆ ಶೂಸ್ ಅಲ್ಲಿ ದುಡ್ಡು ಉಳಿಸೋದ್ರ ಜೊತೆಗೆ ಸಿನ್ ಪೇನ್ ಆಗುತ್ತೆ, ಮತ್ತೆ ಆಂಕಲ್ ಪೇನ್ ಆಗುತ್ತೆ, ಮತ್ತೆ ನೀ ಪೇನ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ, ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಶೂಸ್ ಇಂದಾನೆ. ಹಾಗಾಗಿ ಶೂಸ್ ಇಂದಾನೆ ನಮ್ಮ ಓವರ್ ಆಲ್ ಹೆಲ್ತ್ ಹಾಳಾಗ್ಬಿಡುತ್ತೆ. ಸೊ ಶೂಸ್ ಮೇಲೆ ಸ್ವಲ್ಪ ಇನ್ವೆಸ್ಟ್ ಮಾಡಿ. ಯಾಕೆಂದ್ರೆ ನೀವು 1 ವರ್ಷ ಕಷ್ಟ ಪಡ್ತೀರಾ, ಅದಾದ್ಮೇಲೆ ನಿಮ್ಗೆ ಲೈಫ್ ಲಾಂಗ್ ಆರಾಮಾಗಿ ಒಳ್ಳೆ ಅರ್ನ್ ಮಾಡ್ಕೊಂಡು ಹೋಗ್ಬೋದು, ಒಳ್ಳೆ ರೆಸ್ಪೆಕ್ಟ್ ಕೂಡ ಇದೆ, ಹೆಲ್ತ್ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಶೂಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಇದಿಷ್ಟು ಇವತ್ತಿನ CRPF ಟ್ರೇಡ್ಸ್ ಮೆನ್ದು ಒಂದು ಇನ್ಫಾರ್ಮೇಶನ್ ಆಗಿತ್ತು. ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದೆ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಿಮ್ಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಲಾಸ್ಟ್ ಅಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಆಗುತ್ತೆ ಟ್ರೇಡ್ಸ್ ಮೆನ್ದು ಫಿಸಿಕಲ್ ಟೆಸ್ಟ್. ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅವರು ಅದೇ ತರ ನಾರ್ಮಲ್ ಆಗಿ ವಾರ್ಮ್ ಅಪ್ ಮಾಡ್ಕೊಂಡು ಟಚ್ ಅಲ್ಲಿ ಇರಿ, ಬಿಟ್ಬಿಡಕ್ ಹೋಗ್ಬೇಡಿ. ಯಾರೆಲ್ಲ ಮಾಡ್ತಾ ಇಲ್ಲ ಅವರು ಸ್ಟಾರ್ಟ್ ಮಾಡಿ, ಇನ್ನ ತುಂಬಾ ಟೈಮ್ ಇದೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.